ದಾವಣಗೆರೆ ಉಪಚುನಾವಣೆಯಲ್ಲಿ ಮತ ವಿಭಜನೆ ಆಗಿದೆಯಾ? ಅಲ್ಪಸಂಖ್ಯಾತ ಮತಗಳ ವಿಭಜನೆಯ ಬಗ್ಗೆ ಸಿಎಂಗೆ ಮಾಹಿತಿ ಹೋಗಿದೆ. ಸಿಎಂ ಭೇಟಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಸಚಿವ ಮಲ್ಲಿಕಾರ್ಜುನ್ ಅವರು. ಅಂದುಕೊಂಡಂತೆ ಅಲ್ಪಸಂಖ್ಯಾತ ಮತಗಳು ನಮಗೆ ಬಂದಿಲ್ಲ ಅಂತಿದ್ದಾರೆ ಅವರು. ಕೆಲವು ಅಲ್ಪಸಂಖ್ಯಾತ ನಾಯಕರಿಂದ ಇಂತಹ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಅವರ ದೂರು. ಅಲ್ಪಸಂಖ್ಯಾತ ಮತ ಇಬ್ಬಾಗ ಅಂತ ಮಲ್ಲಿಕಾರ್ಜುನ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಚಿವರು. ಸೊ ಈಗ ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಈಗ ದಾವಣಗೆರೆ ದಕ್ಷಿಣದಲ್ಲಿ ಸೋಲ್ತೀವಿ ಅನ್ನುವಂತಹ ಭಯಕ್ಕಿಂತಲೂ ಹೆಚ್ಚಾಗಿ ನಮಗೆ ಬರಬೇಕಾಗಿರುವಂಥ ಮುಸ್ಲಿಮರು, ಕಾಂಗ್ರೆಸ್ನ ಕೈ ಯಾವಾಗಿದ್ರೂ ಹಿಡಿಯುವಂಥ ಮುಸ್ಲಿಮರೇ ನಮಗೆ ಓಟ್ ಹಾಕಲಿಲ್ಲ ಅನ್ನುವಂತಹ ನೋವು, ಒಂದು ಭಯ ಕಾಂಗ್ರೆಸ್ಸಿಗೆ ಬಹುದೊಡ್ಡದಾಗಿ ಕಾಡ್ತಾ ಇದೆಯಾ ಅಂತ? ಅದು ಹೌದು. ಜೊತೆ ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಕಾರಣ ಇರುವಂಥದ್ದು ಪ್ರಮುಖವಾಗಿ ಎರಡು ತಲೆಗಳ ದಂಡಗಳಲ್ಲಿ ಇನ್ನೂ ಒಂದು ಪ್ರಮುಖವಾದ ನೇರ ಕಾರಣ ಇತ್ತು ಅನ್ನುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಅದು ಮುಸ್ಲಿಂ ನಾಯಕರುಗಳು ಯಾರು ಪ್ರತ್ಯೇಕವಾಗಿ ನಾಮಪತ್ರಗಳನ್ನ ಸಲ್ಲಿಸಿದ್ರು, ಅವರ ಮನವೊಲಿಕೆ ಮಾಡುವ ವಿಚಾರದಲ್ಲಿ ಸಲೀಂ ಅಹಮದ್ ಅವರು ಮತ್ತು ಶಾಸಕ ರಿಜ್ವಾನ್ ಅವರು ಹೋಗಿ ಮನವೊಲಿಕೆ ಮಾಡ್ತಾರೆ. ಅವ್ರ ಜೊತೆ ಹೋಗಿ ಅಂತ ಸೂಚನೆ ಕೊಟ್ಟ ಮೇಲೂ ಕೂಡ ಹೆಲಿಪ್ಯಾಡ್ ಅವರಿಗೆ ಹೋಗಿ ವಾಪಸ್ ಬರ್ತಾರೆ ಅನ್ನುವಂಥದ್ದು ನಜೀರ್ ಅಹಮದ್ ಅವರ ಮೇಲೆ ನೇರವಾಗಿ ಇದ್ದಂಥ ಆರೋಪ. ಅದೇ ರೀತಿಯಲ್ಲಿ ದಕ್ಷಿಣ ಕ್ಷೇತ್ರದಲ್ಲೇ ಇದ್ರೂ ಕೂಡ ಮನವೊಲಿಕೆಯ ಕಾರ್ಯಕ್ಕೆ ಮುಂದಾಗಲ್ಲ ಜಬ್ಬರ್ ಅವರು, ಸ್ವಿಚ್ ಆಫ್ ಮಾಡ್ಕೊಳ್ತಾರೆ ಮೊಬೈಲ್ನ ಅನ್ನುವಂಥದ್ದು. ಅಂದರೆ ಇವೆಲ್ಲ ನೇರವಾಗಿ ಪ್ರತ್ಯಕ್ಷವಾಗಿ ಕಂಡಂಥ ಸಾಕ್ಷ್ಯಗಳೇ ಆಗಿದ್ದು, ಅದರ ಮೇಲೆ ಅವರು ಕ್ರಮ ಆಗಿರುವಂಥದ್ದು. ಇವರ ಈ ಎಲ್ಲ ನಡೆಗಳು ಸಹಜವಾಗಿ ಸಮುದಾಯಕ್ಕೆ ಸಂದೇಶವನ್ನು ರವಾನಿಸುವಂಥದ್ದು. ಅಂದರೆ ಕಾಂಗ್ರೆಸ್ಗೆ ನೀವು ಮತವನ್ನು ಹಾಕಬೇಡಿ ಅನ್ನುವಂಥದ್ದು, ಅಥವಾ ನಮ್ಮ ಸಮ್ಮತಿ ಇಲ್ಲ ಈಗಿನ ಅಭ್ಯರ್ಥಿಗೆ ಅನ್ನುವಂಥದ್ದು, ಅಥವಾ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೇಳಿದಕ್ಕೆ ಅದು ಸಿಕ್ಕಿಲ್ಲ ಅನ್ನುವಂಥಕ್ಕೆ ಏನು ಸಂದೇಶವನ್ನು ರವಾನಿಸಬೇಕು, ಆ ಸಂದೇಶವನ್ನು ರವಾನಿಸುವ ಪ್ರಯತ್ನದ ಭಾಗವಾಗಿ ಈ ಎಲ್ಲ ನಡೆಗಳು ಅವರಲ್ಲಿ ಇತ್ತು ಅನ್ನುವಂಥದ್ದು ಈಗ ಕಾಂಗ್ರೆಸ್ ಪಾಳಯದಲ್ಲಿ ಆಗ್ತಿರುವಂಥ ಚರ್ಚೆ, ಮತ್ತು ಅದರ ಭಾಗವಾಗಿ ಎರಡು ತಲೆದಂಡಗಳು ಆಗಿದೆ ಅನ್ನುವಂಥದ್ದು. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.